ಯಾರಾದರೂ ಆಗ್ಬೋದು. ಜನರಿಗೆ ಹಾನೆಸ್ಟಾಗಿ ನಾನು ಏನಾದರೂ ಒಳ್ಳೇದು ಮಾಡ್ತೀನಿ, ನಾನೇನಾದರೂ ಒಳ್ಳೇದು ಮಾಡಕ್ಕೆ ಸಾಧ್ಯ ಅಥವಾ ಡೆಡಿಕೇಟೆಡ್ ಇರ್ತೀನಿ ಅಂತ ಅಂದ್ಕೊಂಡಿರೋರು ಯಾರಿದ್ರೂ ಕೂಡ ಯಾರಾದರೂ ಆಗ್ಬೋದು. ಅದು ಇವರು ಅವರು ಅಂತಲ್ಲ. ಸರ್ ಎನಿಬಡಿ ಕ್ಯಾನ್. ತನಮ್ಮ ನಿಮ್ಮನ್ನ ಆಕ್ಚುಲಿ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ. ಯಾವಾಗ್ಲೂ ಕೇಳ್ತಾ ಇದ್ದೆ, ತನಮ್ಮ ನೀವು ಎಷ್ಟು ಚಂದ ಇದ್ದೀರಾ. ಅಯ್ಯೋ! ಸೊ ಏನು ನಿಮ್ಮ ಬ್ಯೂಟಿ, ನಿಮ್ಮ ಸ್ಕಿನ್ ಕೇರ್ ಏನು, ನಿಮ್ಮ ಬ್ಯೂಟಿ ಟಿಪ್ಸ್ ಏನು ಅಂತ ಯಾವಾಗ್ಲೂ ಕೇಳ್ತಾ ಟು ಇದ್ದೆ. ಬಿ ರಿಯಲಿ ಫ್ರಾಂಕ್, ನಿನ್ನ ಮನಸ್ಸು. ನಿನ್ನ ಮನಸ್ಸಿಂದ ಚೆನ್ನಾಗಿ ನೋಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ಅದೇ ಮನಸ್ಸಿಂದ ಕೆಟ್ಟದಾಗಿ ನೋಡಿದ್ರೆ ಎಲ್ಲರೂ ಕೆಟ್ಟದಾಗೆ ಕಾಣಿಸ್ತಾರೆ. ದೇವರು ಅಲ್ವಾ? ಅದಕ್ಕೋಸ್ಕರ ಐ ಥಿಂಕ್ ಯು ಆರ್ ಗುಡ್, ದಟ್ಸ್ ವೈ ಐ ಆಮ್ ಗುಡ್. ತರಮ್ಮ ಅದೇ ನೀವು ಹೇಳಿದ್ರಿ, ಈಗ ದಳಪತಿ ವಿಜಯ್ ಅವರು ಸಿಎಂ ಆಗಿದ್ದಾರೆ, ಇಲ್ಲಿ ಯಾರಾದ್ರೂ ಓಕೆ ನಿಮ್ಗೆ ಅಂತ ಹೇಳ್ತಾ ಇದ್ರಿ. ಸೊ ಪ್ರಜಾಕೀಯ ಅಂತಾನೂ ಒಂದು ಬಂದಿದೆ, ಉಪೇಂದ್ರ ಸರ್ದು, ನೀವು ಆಲ್ರೆಡಿ ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡೋದು, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ. ನನಗೆ ಇನ್ನೂ ಅವರ ಸಿದ್ಧಾಂತಗಳು ನಂಗೆ ಅರ್ಥವೇ ಆಗಲಿಲ್ಲ. ಅದು ನನಗೆ ಗೊತ್ತಿಲ್ಲ. ಉಪ್ಪಿ ಸರ್ ಪ್ರಜಾಕೀಯದು. ಉಪ್ಪಿ ಸರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಉಪ್ಪಿ ಸರ್ ಪ್ರಜಾಕೀಯ ಸಿದ್ಧಾಂತಗಳು ನನಗೆ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅದು, ಅಥವಾ ನಾನು ಹೆಂಗೆ ತಗೊಳ್ಳೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳಿದ್ನಲ್ಲಪ್ಪ, ಯಾರೇ ಎನಿ ಗುಡ್ ಒಂದು ಒಳ್ಳೆ ಮನುಷ್ಯ ಒಂದು ಒಳ್ಳೆ ಲೀಡರ್ ಆಗಕ್ಕೆ ಸಾಧ್ಯ. ಸೊ ಎನಿಬಡಿ, ನಾನು ಅದಕ್ಕೆ ಹೇಳ್ತಿಲ್ಲ. ವಿಜಯ್ ಅವ್ರದ್ದು ಬರೀ 2 ವರ್ಷದ ಪಕ್ಷ ಅಂದರೆ ಸುಳ್ಳು. ಅವನ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಎಲ್ಲ ಸಿನಿಮಾಗಳು ಕೂಡ ಬ್ಯಾಕ್ಗ್ರೌಂಡಲ್ಲಿ ಒಂದು ಪಾಲಿಟಿಕ್ಸ್, ಒಂದು ಅಂಡರ್ ಕರೆಂಟ್ ಇದ್ದೇ ಇದೆ. ಸೊ ಹಿ ಬಿಲ್ಡ್ ಹಿಮ್ಸೆಲ್ಫ್, ಹಿ ಬಿಲ್ಡ್ ಈಸ್ ಇಮೇಜ್ ಹಿಮ್ಸೆಲ್ಫ್. ಇದು ಮಾಡಿಕೊಂಡು ಆ ಫ್ಯಾನ್ಸ್ ಕ್ಲಬ್ಗಳನ್ನ ಸೋಷಿಯಲ್ ವರ್ಕ್ ಮಾಡಿ ಅಂತ ಹೇಳಿ ಅಲ್ಲಿಂದ ತೊಗೊಂಡು ಬಂದಿದ್ದಾರೆ. ಐ ಥಿಂಕ್ ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ 2 ಇಯರ್ಸ್ ಪಾರ್ಟಿ, ಇಟ್ ಈಸ್ ಆಲ್ಮೋಸ್ಟ್ 13 ಇಯರ್ಸ್ ಪಾರ್ಟಿ ಅದು. ಸೊ ಆ ಒಂದು ಸ್ಟ್ರಾಂಗ್ ರೂಟ್ನ ಮಾಡ್ಕೊಂಡು ಬಂದಿದ್ದಕ್ಕೆ ಹಿ ಕ್ಯಾನ್ ಕಮ್ ಅಪ್ ಲೈಕ್ ದಟ್. ಸೊ ಸಡನ್ನಾಗಿ ಬರೋದು ಕೂಡ ಕಷ್ಟ ಆಗ್ತದೆ. ಬಟ್ ಗೊತ್ತಿಲ್ಲಮ್ಮ, ಯಾರ್ಯಾರು ಎಲ್ಲಿ ಭಗವಂತ ಏನೇನು ಇಟ್ಟಿರ್ತಾನೋ ಗೊತ್ತಿಲ್ಲ. ತರಮ್ಮ ಇನ್ನೊಂದು ವಿಚಾರ ಕೇಳಬೇಕು. ಈಗ ವಿಜಯ ದಳಪತಿ ಅವರು ಸಿಎಂ ಆಗಿದ್ದು ಓಕೆ, ನಮ್ಮಲ್ಲಿ ಆ ತರ ಒಂದು ಸಡನ್ ಚೇಂಜಸ್ ಆಗ್ಬೋದಾ ಅನ್ನುವಂಥದ್ದು. ಖುಷಿ ಆಗುತ್ತೆ. ಆದರೆ ನಾವೆಲ್ಲ ರಾಜಕೀಯಕ್ಕೆ ಬಂದಿದ್ದೆ ಒಂದು ಹೊಸ ಪಕ್ಷ, ಹೊಸತು ಏನೋ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲೇ ನಾವೆಲ್ಲರೂ 2009ನಲ್ಲಿ ನಾನು ಬಂದಿದ್ದು ರಾಜಕೀಯಕ್ಕೆ. ಸೊ ಆ ಥರದ್ದು ಖಂಡಿತ ಆಗಬೇಕು. ಸಮಥಿಂಗ್ ಇಸ್ ಗುಡ್. ನಾನು ಹೇಳ್ತಿರೋದು ಈಗಿರೋ ಪಕ್ಷಗಳಲ್ಲೇ ಒಬ್ಬ ಹೊಸ ನಾಯಕ ಹುಟ್ಟಿ ಅದೊಂದು ದೊಡ್ಡ ರೆವಲ್ಯೂಷನರಿ ಮಾಡ್ತಾರೆ ಅಂದರೆ ವೈ ನಾಟ್. ಎಸ್, ನಿಮ್ಗೇನಾದ್ರು ಮುಂಬರುವ ಯಾವ್ದಾದ್ರು ರಾಜಕೀಯ ಇದಕ್ಕೇನಾದ್ರು ಬರುವ ಅಂತ ಏನಾದ್ರು ನಾನು ಆಲ್ರೆಡಿ ಇದ್ದೀನಿ. ಅಲ್ಲ ಇದೀರಾ? ಹಾಂ, ಹಾಂ. ಬೇರೆ ಈಗ ಅದೇ ಈಗ ಸಿನಿಮಾ ಇಂಡಸ್ಟ್ರಿ ಅವರು ಉಪೇಂದ್ರ ಸರ್ ಬಂದು ಸಿಎಂ ಆಗ್ತಾರ ಅನ್ನೋದು ಜಾಸ್ತಿ ಓಡಾಡ್ತಾ ಇರುವಂತದ್ದು, ನಿಮ್ಗೆ ಯಾವ ತರ ಏನಾದ್ರು ಪ್ಲಾನ್ ಇದೆಯಾ ಅಂತ. ಅಲ್ಲ, ಯಾಕಾಗಬಾರ್ದು? ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ CM ತಾರಾ ಅನುರಾಧ.